ಪಂಚಾಯತ್ ರಿಲೇಟೆಡ್. 200 ಇದೇನಿದೆ ಯಾವ ಜೋಡಿ ಸರಿ ಹೊಂದಾಣಿಕೆ ಆಗಿದೆ ಅಂದ್ರೆ ಈಗ ಕಂಪೇರ್ ಮಾಡಿದ್ರೆ ಹೊಂದಿಸಿ ಬರೆಯೋದಲ್ಲ ಇದು. ಇದರಲ್ಲಿ ಎಷ್ಟು ಜೋಡಿಗಳು ಸರಿ ಇದಾವೆ, ಇಲ್ಲೆಲ್ಲ ಎರಡೆರಡು ಕೊಟ್ಟಿದ್ದಾನೆ ಅಂತ ಅಂದ್ರೆ ಈ ಆಪ್ಷನ್ ಅಲ್ಲಿ 2 ಜೋಡಿ ಸರಿ ಇದಾವೆ, 2 ಜೋಡಿ ರಾಂಗ್ ಇದಾವೆ, ನಿಮಗೆ ಗೊತ್ತಾಗ್ಬಿಡ್ಬೇಕು ಅದ್ರಲ್ಲಿ. ಓಕೆ, 243 243 ಅಂತ ಕೊಟ್ಟಿದ್ದಾನೆ ಒಂದೇದು. 243ನೇದು ಇದು ಗ್ರಾಮ ಸಭಾ ಅಂತ ಕೊಟ್ಟಿದ್ದಾನೆ, ಅಲ್ಲ 243 ಇದು ಕೇವಲ ವ್ಯಾಖ್ಯಾನ ಬಗ್ಗೆ ಮಾತಾಡುತ್ತೆ. ವ್ಯಾಖ್ಯಾನದ ಬಗ್ಗೆ ಮಾತಾಡೋದು 243. ಹಾಗಾದ್ರೆ ಗ್ರಾಮ ಸಭಾ ಅಂತ ಇದು ಯಾವ್ದ್ರ ಬಗ್ಗೆ ಮಾತಾಡುತ್ತೆ ಅಂದ್ರೆ 243A ಇದು 243A ಮಾತಾಡೋದು ಗ್ರಾಮ ಸಭೆಗಳ ಬಗ್ಗೆ. ಹಾಗಾದ್ರೆ 243D 243D ಇದು ಸ್ಥಾನಗಳ ಹಂಚಿಕೆ ಅಂತ ಕೊಟ್ಟಿದ್ದಾನಲ್ವಾ, ಇದು ರೈಟ್. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಬಿ ರೈಟ್ ಇದೆ. ಹಾಗಾಗಿ ನೆಕ್ಸ್ಟ್ 243G 243G ಇದೇನಿದೆ ಪಂಚಾಯತಿನ ಅಧಿಕಾರ ಮತ್ತು ಪ್ರಾಧಿಕಾರ ಮತ್ತು ಜವಾಬ್ದಾರಿ, ಇದು ಕೂಡ ರೈಟ್ ಇದೆ. 243G ಕೂಡ ರೈಟ್ ಇದೆ. ಅಂದ್ರೆ ಬಿ ಮತ್ತು ಸಿ ರೈಟ್ ಆನ್ಸರ್. ಆಪ್ಷನ್ 2 ಈಸ್ ರೈಟ್ ಆನ್ಸರ್. ಹಾಗಾದ್ರೆ 243J ಇದೆ ಅಲ್ವಾ, ಇದು ಲೆಕ್ಕ ಪರಿಶೋಧನೆಗೆ ಸಂಬಂಧಿಸಿದೆ. ಇದು ಜೆ ಇದೆ ಅಲ್ವಾ, ಲೆಕ್ಕ ಪರಿಶೋಧನೆ. ಹಾಗಾದ್ರೆ ಪಂಚಾಯಿತಿಯ ಚುನಾವಣೆ ಯಾವ್ದಂತಂದ್ರೆ 243K 243K ಇದು ಪಂಚಾಯತ್ ಚುನಾವಣೆ ಬಗ್ಗೆ ಮಾತಾಡ್ತದೆ. ಲೆಕ್ಕ ಪರಿಶೋಧನೆ ಬಗ್ಗೆ ಮಾತಾಡೋದು 243J. ಓಕೆನಾ, ಇದರಲ್ಲಿ 4 ಕೊಟ್ಟಿದ್ದಾನೆ, 4ರಲ್ಲಿ 2 ರೈಟ್ ಇದಾವೆ, 2 ರಾಂಗ್ ಇದಾವೆ. ಹಾಗಾಗಿ ನಿಮಗೆ ಎಷ್ಟು ಗೊತ್ತಾಯ್ತು ಇವಾಗ? ಒಂದ್ ಗೊತ್ತಾಯ್ತು, 2 ಗೊತ್ತಾಯ್ತು, 3 ಗೊತ್ತಾಯ್ತು, 4 ಗೊತ್ತಾಯ್ತು, 5 ಗೊತ್ತಾಯ್ತು, 6 ಗೊತ್ತಾಯ್ತು. ಈ ಒಂದೇ ಕ್ವಶನ್ ಅಲ್ಲಿ ನಿಮಗೆ 6 ಇನ್ಫಾರ್ಮೇಶನ್ ಕಂಪ್ಲೀಟ್ ಆಗಿ ಗೊತ್ತಾಗಿದೆ. ಓಕೆನಾ, ಉಳಿದುದೆಲ್ಲ ನಾನೀಗ ನೆಕ್ಸ್ಟ್ ಇದ್ರೊಳಗೆ ಎಲ್ಲ ಹೇಳ್ತೇನೆ. ಇದು ಇಂಗ್ಲಿಷ್ ಅಲ್ಲಿದೆ, ಬೇಕಾದವರು ನೋಡ್ಕೋಬಹುದು. ಒಂದ್ ನಿಮಿಷ. ಓಕೆ, ಹೇಳಿದ್ನಲ್ವ ಇವಾಗ, ಅಲ್ಲಿ ಹೇಳಿದ್ವಲ್ಲ ಇದರಲ್ಲಿದೆ 243D ಪಂಚಾಯತ್ಗಳ ಸ್ಥಾನ ಮೀಸಲಾತಿ ಒಂದೇದ್ ಸರಿ, ಬಿ ಸರಿ, ಸಿ ಸರಿ. 243G ಪಂಚಾಯತ್ಗಳ ಅಧಿಕಾರ ಮತ್ತು ಜವಾಬ್ದಾರಿ, ಇದು ಕೂಡ ಸರಿ ಇದೆ. ಯಾವುದೇ ತಪ್ಪಿದೆ 243 ಅಂತ ಕೊಟ್ಟಿದ್ದಾನಲ್ವಾ, ಅದು ಜಸ್ಟ್ ವ್ಯಾಖ್ಯಾನಗಳು. ಬಟ್ ಅಲ್ಲಿ ಗ್ರಾಮ ಸಭೆ ಅಂತ ಕೊಟ್ಟಿದ್ದ, ಯಾಕಂದ್ರೆ ಗ್ರಾಮ ಸಭೆ 243A ದ್ರಲ್ಲಿ ಕಂಡು ಬರುತ್ತೆ. ಆಮೇಲೆ 243J ಇದು ಚುನಾವಣೆ ಅಂತ ಕೊಟ್ಟಿದ್ದ, ಚುನಾವಣೆ ಅಲ್ಲ ಅದು. 243 ಲೆಕ್ಕ ಪರಿಶೋಧನೆ ಬಗ್ಗೆ ಕಂಡು ಬರುತ್ತೆ. ಚುನಾವಣೆಗಳ ಬಗ್ಗೆ ಕಂಡು ಬರೋದು 243K. ಓಕೆನಾ, ಅವಾಗ್ಲೇ ಹೇಳಿದ್ದು ಇದರಲ್ಲಿ ಇದೆ. ಈಗ ಕಂಪ್ಲೀಟ್ ಆಗಿ ಅದರ ಫಾರ್ಮೆಟ್ ಅನ್ನ ಒಂದ್ಸರಿ ನೋಡ್ಕೊಂಡ್ಬಿಡೋಣ. ಇದ್ರ ಮೇಲೆ ಕ್ವಶನ್ಸ್ ಈಗ ಅಷ್ಟು ಕೇಳಿದಾನಂದ್ರೆ ಇದರಲ್ಲಿ ಯಾವ್ದಾದ್ರು ಸಿಂಗಲ್ ಕೇಳ್ಬೋದು, ಅಥವಾ ಅದೇ ರೀತಿ ಕೊಡ್ಬೋದು, ಅಥವಾ ಹೊಂದಿಸಿ ಬರೋ ರೀತಿ ಆದ್ರೂ ಕೂಡ ಕೇಳೋಕೆ ಚಾನ್ಸಸ್ ಇರುತ್ತೆ. ಇವಾಗ ಕೇಳಿದ್ರೆ 243 ಕೇಳಿದಾನೆ, ಅದು ವ್ಯಾಖ್ಯಾನಗಳ ಬಗ್ಗೆ ಮಾತಾಡುತ್ತೆ. ಓಕೆನಾ, ಡೆಫಿನಿಷನ್ಸ್ ಬಗ್ಗೆ ಮಾತಾಡುತ್ತೆ. 243A ಗ್ರಾಮ ಸಭೆ, 243B ಪಂಚಾಯತಿಗಳ ಸ್ಥಾಪನೆ. ಪಂಚಾಯತಿಗಳು ಎಷ್ಟು ಹಂತದಲ್ಲಿ ಇದಾವೆ ಅಂತ ಕೇಳ್ತಾನೆ. 3 ಹಂತದ: ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಈ ರೀತಿ. 243C ಇದು ಪಂಚಾಯತಿಗಳ ರಚನೆ ಬಗ್ಗೆ ಮಾತಾಡುತ್ತೆ. ಸದಸ್ಯರನ್ನ ಹೇಗೆ ಆಯ್ಕೆ ಮಾಡೋದು, ಅಧ್ಯಕ್ಷರ ನೇಮಕಾತಿ ಹೇಗೆ, ಇದ್ರ ಬಗ್ಗೆ ಮಾತಾಡೋದು 243C. 243D ಇದು ಸ್ಥಾನಗಳ ಮೀಸಲಾತಿ, ಎಷ್ಟೆಷ್ಟು ಸ್ಥಾನಗಳು ಯಾರ್ಯಾರಿಗೆ ಕೊಡ್ಬೇಕು ಅನ್ನೋದ್ರ ಬಗ್ಗೆ ಮೀಸಲಾತಿ ಮಾತಾಡೋದು 243D. SC ಕೊಡ್ಬೇಕು, ST ಕೊಡ್ಬೇಕು, ಮಹಿಳೆಯರಿಗೆ ಕೊಡ್ಬೇಕು, ಈ ರೀತಿ ಮಾತಾಡುತ್ತೆ. ನೆಕ್ಸ್ಟ್ 243E ಪಂಚಾಯತ್ಗಳ ಅಧಿಕಾರಾವಧಿ ಬಗ್ಗೆ ಮಾತಾಡ್ತತಿ. ಓಕೆನಾ, ಇಲ್ಲಿ ಕೂಡ ಕೇಳ್ಬೋದು. ಪಂಚಾಯತ್ಗಳ ಅಧಿಕಾರದ ಬಗ್ಗೆ ಮಾತಾಡೋದು ಎಷ್ಟನೇ ಆರ್ಟಿಕಲ್ ಅಂದ್ರೆ 243E. ಹಾಗಾಗಿ ಮತ್ತೆ ನೆಕ್ಸ್ಟ್ ಪಂಚಾಯತಿ ಅಧಿಕಾರಾವಧಿ ಎಷ್ಟಂತ ಕೇಳಿದ್ರೆ 5 ವರ್ಷ. ಈ ರೀತಿ ಕೂಡ ಕ್ವಶನ್ಸ್ ಬರ್ತವೆ. 243F ಸದಸ್ಯತ್ವಕ್ಕೆ ಅರ್ಹತೆ ಅನರ್ಹತೆ, ಯಾರು ಸದಸ್ಯರಾಗಲ್ಲ, ಅರ್ಹರಲ್ಲ ಎಂಬಂದು ಹೇಳೋದು F. G ಇದು ಅಧಿಕಾರ ಮತ್ತು ಜವಾಬ್ದಾರಿ, ಇದ್ರ ಮೇಲೆ ಕ್ವಶನ್ ಬಂದಿತ್ತು. H ಇದು ತೆರಿಗೆ ವಿಧಿಸೋದ್ರ ಬಗ್ಗೆ. ನೆಕ್ಸ್ಟ್ I ಇದ್ರ ಮೇಲೆ ಕೂಡ ಕ್ವಶನ್ ಬಂದಿದೆ, ಹಣಕಾಸು ಆಯೋಗ ಮಾತಾಡ್ತಾ. J ಇದು ಲೆಕ್ಕ ಪರಿಶೋಧನೆ, ಈ ಕ್ವಶನ್ ನಲ್ಲಿ ಬಂದಿರೋದು ಲೆಕ್ಕ ಪರಿಶೋಧನೆ ಬಗ್ಗೆ ಕೂಡ ಕ್ವಶನ್ ಬಂದಿದೆ. ಹಣಕಾಸು ಬಗ್ಗೆ ಕೂಡ ಆಲ್ರೆಡಿ ಹಳೆ ಕ್ವಶನ್ ಪೇಪರ್ ಅಲ್ಲಿ ಬಂದಿದೆ. K ಇದು ಪಂಚಾಯತ್ ಚುನಾವಣೆ, ಇದು ಕೂಡ ಹಳೆ ಕ್ವಶನ್ ಪೇಪರ್ ಅಲ್ಲೂ ಬಂದಿದೆ, ಈ ಕ್ವಶನ್ ಪೇಪರ್ ಅಲ್ಲೂ ಕೂಡ ಬಂದಿದೆ. L ಕೇಂದ್ರಾಡಳಿತ ಪ್ರದೇಶಕ್ಕೆ ಅನ್ವಯವಾಗುವುದ್ರ ಬಗ್ಗೆ. 243M ಇದು ಕೆಲವು ಪ್ರದೇಶಗಳಿಗೆ ಅನ್ವಯಿಸುವುದಿಲ್ಲ, ಯಾವ್ದಾವ್ದಕ್ಕೆ ಅನ್ವಯಿಸುವುದಿಲ್ಲ, ಇದ್ರ ಕ್ವಶನ್ ಬಂದಿದೆ. ಓಕೆನಾ, ಇಂಪಾರ್ಟೆಂಟ್ ಇದು ಆಲ್ರೆಡಿ ಕ್ವಶನ್ ಬಂದಿದೆ, KPSC ಅಲ್ಲಿ ಬಂದಿದೆ. ನಾಗಾಲ್ಯಾಂಡ್, ಮೇಘಾಲಯ, ಮಿಜೋರಾಂ. ಓಕೆನಾ, ಇದು 2023-24 ಪೇಪರ್ ಅಲ್ಲಿ ಏನೋ ಬಂದಿದೆ. ಇದು ಇಲ್ಲ 24-25 ಪೇಪರ್ ಅಲ್ಲಿ, ಒಟ್ಟು ರೀಸೆಂಟ್ ಪೇಪರ್ ಅಲ್ಲೇನೆ ಬಂದಿದೆ ಇದು. ಯಾವ್ಯಾವ ಪ್ರದೇಶಕ್ಕೆ ಅನ್ವಯಿಸುವುದಿಲ್ಲ ಪಂಚಾಯತ್ ಅನ್ನೋದು: ನಾಗಾಲ್ಯಾಂಡ್ಗೆ ಅನ್ವಯಿಸುವುದಿಲ್ಲ, ಮೇಘಾಲಯಕ್ಕೂ ಕೂಡ ಅನ್ವಯಿಸುವುದಿಲ್ಲ, ಮಿಜೋರಾಂಗೂ ಕೂಡ ಅನ್ವಯಿಸುವುದಿಲ್ಲ. ಈ 3 ರಾಜ್ಯಗಳಿಗೆ ಪಂಚಾಯತಿಗಳು ಅನ್ವಯಿಸುವುದಿಲ್ಲ. ಅದು ಯಾವ ಆರ್ಟಿಕಲ್ ಅಲ್ಲಿ ಅಂದ್ರೆ 243M ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟ್ 243N ಇದು ಅಸ್ತಿತ್ವದಲ್ಲಿರುವ ಕಾನೂನುಗಳ ಮುಂದುವರಿಕೆ ಬಗ್ಗೆ ಮಾತಾಡ್ತದೆ. ಅಂದ್ರೆ ಹೊಸ ಕಾಯ್ದೆ ಬರುವ ಮುನ್ನ ಇದ್ದ ಕಾನೂನುಗಳ ಬಗ್ಗೆ ಮಾಹಿತಿ ನೀಡುವುದು 243N.
ನೆಕ್ಸ್ಟ್ 243 ಓ ಇದು ಚುನಾವಣಾ ವಿಷಯಗಳಲ್ಲಿ ನ್ಯಾಯಾಲಯದ ಮಧ್ಯಪ್ರವೇಶ ನಿಷೇಧ, ಅಂದ್ರೆ ಚುನಾವಣೆ ವಿಷಯಗಳಲ್ಲಿ ನ್ಯಾಯಾಲಯಗಳು ಮಧ್ಯಪ್ರವೇಶ ಮಾಡಬಾರದು ಅಂತ ಹೇಳೋದು 243 ಓ. ಚುನಾವಣಾ ಕ್ಷೇತ್ರಗಳಲ್ಲಿ ವಿಂಗಡಣೆ ಇತ್ಯಾದಿ ನ್ಯಾಯಾಲಯಗಳ ಹಸ್ತಕ್ಷೇಪ ತಡೆ ಬಗ್ಗೆ ಮಾತಾಡೋದು 243 ಓ. ನೆಕ್ಸ್ಟ್ ನೆನ್ಪಿಡುವ ಸುಲಭ ಟ್ರಿಕ್, ಕೆಲವೊಂದಿಷ್ಟು ಟ್ರಿಕ್ ಇದಾವೆ. ಡಿ ಅಂದ್ರೆ ಡಿವಿಷನ್ ಅಂಡ್ ರಿಸರ್ವೇಶನ್, ಅಂದ್ರೆ ಸ್ಥಾನಗಳ ಮೀಸಲಾತಿ, ಅದ್ರ ಹಂಗ ತರ ನಿಂತ್ಕೊಳ್ರಿ. ಇ ಅಂದ್ರೆ ಡ್ಯೂರೇಷನ್ ಬಗ್ಗೆ. ನೆಕ್ಸ್ಟ್ ಜಿ ಅಂದ್ರೆ ಗುಡ್ ಗವರ್ನೆನ್ಸ್ ಬಗ್ಗೆ. ಐ ಅಂದ್ರೆ ಇನ್ಕಮ್ ಫೈನಾನ್ಸ್. ಕೆ ಅಂದ್ರೆ ಎಲೆಕ್ಷನ್ ಬಗ್ಗೆ. ಈ ರೀತಿ ಏನಾದ್ರೂ ಒಂದು ಟ್ರಿಕ್ ಮಾಡಿ ನೆನ್ಪಿಟ್ಕೊಳ್ರಿ. ಇವು ಇಂಪಾರ್ಟೆಂಟ್ ಅಂತ ಸ್ವಲ್ಪ ಟ್ರಿಕ್ ಮಾಡಿದೆ ಅಷ್ಟೇ. ಓಕೆನಾ? ಬೇರೆ ನೀವೇ ಯಾವ್ದಾದ್ರು ಟ್ರಿಕ್ ಅನ್ನು ಕಂಡು ಹಿಡಿದಿದ್ರೆ ಕಮೆಂಟ್ ಮಾಡಿ. ಓಕೆನಾ? ನಾವು ಬೇರೆ ಹುಡುಗರಿಗೂ ಕೂಡ ಯೂಸ್ ಆಗ್ಲಿ ಅಂತ ಹೇಳ್ತಾ, ನೆಕ್ಸ್ಟ್ ಐ ಹೋಪ್ ಇದು ಅರ್ಥ ಆಯ್ತು ಅಂತ ಭಾವಿಸ್ತೀನಿ ನಾನು. ಓಕೆನಾ? ಈಗ ಏನ್ ಮಾತಾಡಿದ್ವಿ? ಪಂಚಾಯತ್ಗಳ ರಿಲೇಟೆಡ್ ಬಂದಿರುವ ಆರ್ಟಿಕಲ್ಸ್ 243 ಇದು ಆರ್ಟಿಕಲ್ಸ್ ಏನಿದೆ ಕಂಪ್ಲೀಟ್ ಆಗಿ ಇವಾಗ ಈ ಕ್ಲಾಸ್ ಅಲ್ಲಿ ಹೇಳಿದೆ. ಓಕೆ.